ಹೋಗ್ ಹೋಗಮ್ಮ, ನಿಮ್ಗೇನು ಮಾಡೋಕ್ಕೆ ತಿಳಿಸಿಲ್ಲ. ಹಾಂ, ನಾನು ಅವಾಗೇನು ಹೇಳಿದ್ನಲ್ಲ ನಿಮ್ಮ ಹತ್ರ ಮಾತಾಡೋಕೆ ಬಂದಿಲ್ಲ, ನನ್ನ ಸೊಸೆ ಹತ್ರ ಮಾತಾಡೋಕೆ ಬಂದಿರೋದು ಅಂತ. ಲೇ ಸ್ನೇಹಿ, ನೋಡಮ್ಮ, ನಿಮ್ಮಿಂದ ನಮ್ಮ ಮನೆಗೆ ನೆಮ್ಮದಿ ಹಾಳಾಗೋದು ಬೇಕಾಗಿಲ್ಲ. ನಿಮ್ಮಿಂದ ನಮಗೆ ಬಂದಿರೋದು ಗೋಮಾನ ಅಷ್ಟಾಗಿ ಅದೇ ಅಕ್ಕನೂ ತಂಗಿಯಿಂದ, ಆಯಿತಾ? ನಿಮ್ಮ ಮನೆಗೆ ನೀವು ಹೋಗ್ರಿ. ಅಲ್ಲವ ಸಡನ್ನಾಗಿ ಹೋಗ್ರಿ ಅಂತಂದ್ರೆ ಹೆಂಗಮ್ಮ? ಲೇ ಯಾಕೆ ಮನೆ ಇಲ್ಲ ನಿಮ್ಗೇನು? ಮನೆ ಇಲ್ಲ, ಮಠ ಇಲ್ಲ? ಹಾಂ, ಏನೆಲ್ಲ ಗುಡ್ಸಲ್ಕೆ ಆಗಿರ್ಬೇಕು ನನಗೂ? ಅದಲ್ಲ ಮನೆ, ಹೋಗ್ರಿ ನಿಮ್ಮ ಮನೆಗೆ ನೀವು. ಸಾಕಮ್ಮ, ಇಷ್ಟಿಂದ ಆಗಿದ್ದು ರಾಮಾಯಣ. ನೋಡಮ್ಮ, ಅವ್ರ ಮನೆಗೆ ಅವ್ರು ಓದ್ತಾರೆ, ಅವ್ರ ಮನೆ ಹತ್ರ ಹೋಗಿ ನಿನ್ನ ವಿಷಯನ ಕುಡಿ, ನೀನಾದರೂ ಹಾಕೋ, ನಮ್ಗೆ ಅವಶ್ಯಕತೆ ಇಲ್ಲ, ಆಯಿತಾ? ಲೈ ಸ್ನೇಹಿ, ಎತ್ರಿ ನಿಮ್ಮ ಕಂತೆ ಬಂತೆ, ಎತ್ರಿ. ಸಂಜಯ್ ಏನತ್ತೆ ಕೊಡ್ರಪ್ಪ ನೀವು. ಅದೇನ ಆಸ್ಪತ್ರೆಗೆ ಹೋಗ್ಬೇಕಂತಂದ್ರೆ ರಾಮ್ನು ಇವ್ನು ಆಶಂಕರ್ ಬರ್ತಾರೆ, ಹಂಗಿಂದ ಹಂಗೆ ಕರ್ಕೊಂಡು ಹೋಗ್ತಾರೆ. ನೀವು ನಿಮ್ಮ ಮನೆಗೆ ಹೊಡ್ರಪ್ಪ, ಹೋಗ್ರಿ ನೀವು ನಿಮ್ಮ ಮನೆಗೆ. ನೀವು ಸುಮ್ಮನೆ ಇಲ್ಲಿ ಇಲ್ದಿದ್ದೆಲ್ಲ ರಾಮಾಯಣ ನೋಡ. ಅಮ್ಮನು ವಿಷದ ಬಾಟ್ಲು ಎತ್ಕೊಂಬಂದವಳೆ, ಇಲ್ಲೇ ಕುಡಿದು ಸತ್ತೋತೀನಿ ಅಂತ. ಯಾಕೆ ಬೇಕಪ್ಪ ನಮ್ಮ ಕೈ ಇಲ್ಲಿದ್ದೆಲ್ಲ ಗಾಚಾರ? ತಿಂದಂಗಲ್ಲ ಉಂಡಂಗಲ್ಲ. ಹಾಂ, ಯಾಕೆ ಬೇಕು ಅಮ್ಮನ ನಮ್ಮ ಮನೆ ಬಾಗ್ಲಾಗ ಕುಡಿದು ಸಾಯೋದು, ಜನ ಬಾಯಿಗೆ ಬಂದಂಗೆ ಮಾತಾಡ್ಕೊಳೋದು ಎಲ್ಲ ಯಾಕೆ ಬೇಕು? ನಿಮ್ಮ ಮನೆಗೆ ನೀವು ಹೋಗ್ರಿ. ಅಯ್ಯೋ, ಇದೊಳಗೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ ಅತ್ತೆ. ಇನ್ನೂ ರಾಮು ಭಾವನ ಹತ್ರ ಆಶಂಕರ್ ಭಾವನ ಹತ್ರ ನಾನು ಏನು ಮಾತಾಡಿಲ್ಲ. ಆಯಮ್ಮನ್ ಬಂದು ಗಲಾಟೆ ಮಾಡ್ತಾ ಇರೋದಕ್ಕೆ ಅದಕ್ಕೆ ನಾನೇನು ಮಾಡಲಿ? ನಾನು ಅದಕ್ಕೆ ಒಣ್ಣೆನಾ? ನೀವು ಇಲ್ಲಿರೋದಕ್ಕೆ ತಾನೇ ಅಮ್ಮನ್ ಬಂದಿರೋದು. ನೀವೇ ಈ ಮನೆಗೆ ಇಲ್ಲ ಅಂತಂದ್ರೆ ಹಾಂ, ನೀವೇ ಜಾಗ ಖಾಲಿ ಮಾಡಿರಿ ಫಸ್ಟ್ ಇಲ್ಲಿಂದ. ಹೊಡ್ರಪ್ಪ ನೀವು, ನಮ್ಗೆ ಮುಂಚೆ ಬೇಜಾರಾಗ್ಬಿಟ್ಟದ. ನಡೀರಿ. ಸರಿ ಅತ್ತೆ, ಇಷ್ಟು ಹೇಳಿದ್ಮೇಲೆ ಇನ್ಯಾಕ? ಹೋಗು, ಆ ಮಗು ಎಲ್ಲ ಆಡೋಕೆ ಹೋಗಿರ್ಬೇಕು, ಕರ್ಕೊಂಡೋಗಿ ಫಸ್ಟ್ ನಡೀರಿ ಇಲ್ಲಿಂದ. ನೀವು ಇಲ್ಲಿದ್ದಷ್ಟು ತಲೆನೋವು ಜಾಸ್ತಿ ನಮ್ಗೆ. ನಡೀರಿ ಅತ್ತಿಗೆ, ನಡಿ. ಅತ್ತೆ ಯಾಕತ್ತೆ ನನ್ನ ಪ್ರಾಣ ಹಿಂಗೆ ತಿಂತ ಇದೆಯಾ? ತಪ್ಪು ಮಾಡಿರೋದು ನಿಮ್ಮ ಮಗನು. ಹಾಂ, ಹೋಗಿ ನಿಮ್ಮ ಮಗನ ಹತ್ರ ಮಾತಾಡು, ನನ್ನ ಹತ್ರ ಯಾಕತ್ತೆ ಬಂದು ನಮ್ಮ ಪ್ರಾಣ ತಿಂತ ಇದೆಯಾ? ಯಾರೋ ಬೇರೆಯವ್ರ ಮನೆಗಿರೋದು ನಾನು, ಅವ್ರ ಮನೆ ಮುಂದೆ ಬಂದು ಸತ್ತೋಗ್ತೀನಿ ಅಂದರೆ ಅದಕ್ಕೆ ಅರ್ಥ ಏನತ್ತೆ? ನೋಡೆ ಪತಿ, ನಂಕ ಇಬ್ಬರಿಗೂ ನಿನ್ನ ಗಂಡು ಬಿಟ್ಟರೆ ಇನ್ಯಾರೂ ಆಧಾರ ಇಲ್ಲ, ಆಯಿತಾ? ಅವನ್ನ ನೀನು ಬಿಡ್ಸ್ಕೊಂಡು ಬರೇಬೇಕು. ಅದೇನು ಸಣ್ಣ ಪುಟ್ಟ ಗಲಾಟೆ ಅಲ್ಲ ಅತ್ತೆ, ಸಣ್ಣ ಪುಟ್ಟ ಗಲಾಟೆ ಅಲ್ಲ, ಕೊಲೆ ಮಾಡಿರೋದು. ಕೊಲೆ ಮಾಡಿರೋದನ್ನು ಬಿಡ್ಸ್ಕೊಂಬರಕತ್ತೈತಾ? ಆ ಥರ ಹೇಳು. ಕೋರ್ಟ್ಗೆ ಹಾಕಬೇಕು, ಕೋರ್ಟಾಗ ಜಾಮೀನ್ಗೆ ಹಾಕಬೇಕು, ಎಷ್ಟು ಕೆಲಸ ಅದೇ. ಹಾಂ, ಲಾಯರ್ ಹೇಳೋನು 1 ಲಕ್ಷ ತಗೊಂಬಮ್ಮ, ಏನೋ ಒಂದು ಪ್ರಯತ್ನ ಮಾಡ್ತೀನಿ ಅಂತ. ತಗೊಂಡು ಕೊಡತ್ತೆ. ನಾನೇನು ಬೇಡ ಅನ್ನ, ನಾನೇನ ಬೇಡ ಅನ್ನ ಅತ್ತೆ. ನಾನು ಕತ್ತಾಗಿನ ನೆಕ್ಲೇಸು ಕಿತ್ಕೊಂಡೆ. ನನ್ನ ಹತ್ರ ಏನೈತತ್ತೆ? ಈಗ ಇದೊಂದು ತಾಳಿ ಬಿಟ್ಟರೆ ಇನ್ನೇನಿಲ್ಲ. ನಿನ್ನ ಇಷ್ಟ, ನಿನ್ನ ಮಗನ ಇಷ್ಟ ಅತ್ತೆ. ನಮ್ಮ ನೆಮ್ಮದಿ ಹಾಳು ಮಾಡಬೇಡ ನೀನು. ಹೋಗಮ್ಮ, ಹೋಗು. ಸರ್ ಆಯ್ತು, ಹೋಗು ನಿನ್ನ ಕತೆ. ಅಲ್ಲ, ನಮ್ಮ ಪತಿ ಶಾನ್ಭೋಗ್ರ ಹತ್ರ ದುಡ್ಡಿಲ್ಲ, ದುಡ್ಡು ಇಸ್ಕೊಂಡ ನನ್ನ ಮಗನ ಬಿಡ್ಸ್ಕೊಂಬಂದಿದ್ರೆ ಏನಾಯ್ತು ಹುಡುಗ? ಹಾಂ, ಯಾಕೆ ಹಿಂಗೆ ಮಾಡ್ತಾಳಿಳು? ಅಬ್ಬಬ್ಬಬ್ಬ, ಏನು ಬಿಸಿನಪ್ಪ. ಆಚೆ ಕಾಲಿಕ್ಕಾಗಲ್ಲ, ಮನೆಯೊಳಗೆ ಎ ಸಿ ಐತೆ, ಅದಕ್ಕೆ ಸರೋಯ್ತು. ಇಲ್ಲ ಅಂತಂದಿದ್ರೆ ಈ ಬಿಸಿ ಒಳಗೆ ಇನ್ನೇನಿಲ್ಲ ಅಷ್ಟೇ. ದೀಪಾ, ದೀಪಾ, ಏನಂಟಿ ಬಾಯ್ಲಿ? ಅಯ್ಯೋ, ನೀನು ನೋಡಿದ್ರೆ ನನಗೆ ಹೊಟ್ಟೆ ಉರಿತದಮ್ಮ. ನಿನ್ನಂಥ ಸೊಸೆ ಸಿಕ್ಕಿಲ್ಲಲ್ಲ ಅಂತ. ನಿನ್ನಂಥ ಸೊಸೆ ಸಿಕ್ಕಿಲ್ಲ ನಂಗ. ಅವಳ ಸಿಕ್ಕಿದ್ಲು, ಹಳ್ಳಿವಳು. ಒಂದು ಹೇಳಿದ್ರೆ ಒಂದು ಮಾತಾಳೆ. ನೀನು ನೋಡು, ಬೆಳಗ್ಗೆ ನಾಷ್ಟ 6 ಗಂಟೆ ಇಲ್ಲ 7 ಗಂಟೆಗೆ ಎದ್ದೇಳೋಳು. 7 ಗಂಟೆಗಿಂದ 10 ಗಂಟೆವರೆಗೂ ತಕ ನಾಷ್ಟ ಮಾಡೋಳ ಅಮ್ಮನು. ಮಧ್ಯಾಹ್ನ ಅಡುಗೆ ಶುರು ಮಾಡೋಳು ಅಂದರೆ 12 ಗಂಟೆಗೆ 2 ಗಂಟೆಗೆ ಅಮ್ಮನ ಅಡುಗೆ ಮಾಡಾಟ. ನೀನು ನೋಡಿ ಎಷ್ಟು ಚಕ 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 ಅಂತ ಮಾಡ್ತೀಯ. ನಿನ್ನ ಕೈಗೆ ಮಿಷಿನ್ಗಳವೇನಾ? ಹಂಗೇನಿಲ್ಲ ಆಂಟಿ. ನಿಮ್ಮ ಅಪ್ಪನ ಬಂದಿದ್ನಾ? ಇಲ್ಲ ಬಂದಿಲ್ಲ, ಫೋನ್ ಮಾಡಿದ್ರು ಅಷ್ಟೇ. ದುಡ್ಡೇನಾದರೂ ಬೇಕಂತಂದರೆ ಫೋನ್ಪೇ ಮಾಡ್ತಾರೆ. ಸರಮ್ಮ, ಏನು ಅಷ್ಟು ಸಾವುಕಾರನ ನಿಮ್ಮ ಅಪ್ಪನ? ಮತ್ತೆ ಒಂದು ಮನೆ ತೆಗೆದುಕೊಂಡು ಕೊಡ್ದ ನೀನು? ತೆಗೆದುಕೊಬೇಕು ಆಂಟಿ, ನಮ್ಮ ಅಪ್ಪ ಹೇಳ್ತಾ ಇದ್ದಾರೆ ಯಾವುದಾದ್ರೂ ಮನೆ ನೋಡು, ಎಷ್ಟಾದರೂ ಪರವಾಗಿಲ್ಲ ಅಂತ. ನಾನು ಹುಡುಕ್ತಾ ಇದ್ದೀನಿ ಮನೆನ. ಹೌದಾ, ಸರಿ ಸರಿ ಆಯ್ತು. ಏನು ಮಾಡಿದ್ವಿ ಅಡುಗೆ? ಅಡುಗೆನ ತರಕಾರಿ ಸಾಂಬಾರು ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ, ಆಮೇಲೆ ತೊಂಡೆಕಾಯಿ ಇತ್ತಲ್ವಾ ಅದು ಪಲ್ಯ ಮಾಡಿದ್ದೀನಿ, ಚಪಾತಿ ಮಾಡಿದ್ದೀನಿ. ಓಹೋ, ಎಷ್ಟೊಂದು ಅಡುಗೆಗಳು ಮಾಡಿದ್ಯಮ್ಮ. ಬಲಿ ಸುರ್ಕಾದ ಹುಡುಗಿ ಬಿಡು ನೀನು. ಎತ್ಕೊಂಡು ಊಟ ಆಸ್ಪತ್ರೆಗೆ ಹೋಗ್ತೀಯಾ? ಹೋಗ್ತೀನಿ ಆಂಟಿ. ಫೋನ್ ಮಾಡಿದ್ರು ಹರ್ಷ ಸರ್. ಸರಮ್ಮ, ಸರಿ ಸರಿ ಆಯ್ತು. ಬಾಕ್ಸ್ಗೆಲ್ಲ ಜೋಡಿಸ್ಕೊಂತೀನಿ. ಎಲ್ಲಿ ಸಂಗೀತಕ್ಕೆ ಅವ್ರು ಬರ್ತೀನಿ ಅಂದ್ರೆ ಬರಲಿಲ್ಲ. ಈಗ ಅಮ್ಮ ಬರ್ತಾ ಇದ್ದೀನಿ. ಅಮ್ಮ ಫೋನ್ ಮಾಡಿದ್ಲಮ್ಮ ನಿನ್ನ ಸೊಸೆ. ಯಾವ ಸೊಸೆನ ಅವಳು? ಅಯ್ಯೋ, ಸೊಸೆ ಸಂಬಂಧ ಇಲ್ಲ ಅಂತಂದ್ರು, ಮೊಮ್ಮಗನ ಕನಿಕ ಸಂಬಂಧ ಅದಲ್ಲ. ಯಾವ ಸೊಸೆ ಅಂತಂದ್ರೆ ಇನ್ನು ಮೊಮ್ಮಗನಿರೋ ಹತ್ರ ಸೊಸೆ ಇಲ್ದಿರಿತ್ತಾಳ? ಏನಂತ ಅವಳ್ಕ? ಏನಂತಂದ್ರೆ ಊರಿಗೆ ಬರಬೇಕು ಅಂತ ಕೇಳ್ತಾವಳೆ. 1 ವಾರ ಆಯಿತು ಫೋನ್ ಮಾಡಿ, ನಮ್ಮ ಯಜಮಾನು ಫೋನೇ ಮಾಡಿಲ್ಲ, ಹಂಗೆ ಹಿಂಗೆ ಅಂತಂದ್ಲು. ನಾನು ಸುಮ್ಮನೆ ಹೇಳಿದ್ನಮ್ಮ, ಹೋಗೇ ಇಲ್ಲ ನಮ್ಮ ಅಮ್ಮನವ್ರ ಮನೆ ಹತ್ರಕ್ಕೆ, ಏನೋ ನನಗೆ ಗೊತ್ತಿಲ್ಲ ಅಂತ. ನೀನು ಹೋಗಿದ್ದೆ ಅಂತಂದರೆ ಏನಂದ್ರು ಎತ್ತಂದ್ರು ಅಂತ ಕೇಳ್ತಾಳೆ. ಅದಕ್ಕೆ ನಾನು ಹೋಗೇ ಇಲ್ಲ ಅಂತ ಹೇಳ್ತೆ. ಅಲ್ಲಿರೋಕೇನು ಬಾಧೆ ಅಂತೇನೋ ಅಮ್ಮನ್ಕ? ಎಷ್ಟು ಸಾಮಾನುಗಳು ಎಷ್ಟಾಗವೆ ನೋಡಲ್ಲ, ಆಚೆ ಬಿತ್ತವೆ, ಹೊಟ್ಟೆ ಉರಿತದೆ. ಏನೇ ಮಾಡೋದು ಆ ಸಾಮಾನುಗಳನ್ನ? ಎಲ್ಲ ಮರದ ಸಾಮಾನುಗಳು. ಏನು ನಾವೇ ನೀರೊಲೆ ಉರಿಸ್ತೀರಾ? ಹೋಗ್ಲಿ ಅದ್ರ ಕಿಕ್ಕ ನನಕ. ಹೊಟ್ಟೆ ಉರಿತದೆ. ಸುಮಾರು 10 ಲಕ್ಷ ರೂಪಾಯಿನ ವಸ್ತುಗಳಂತೆ. ಅವನ ಹರ್ಷ ಹೇಳಿದ್ನಲ್ಲ, ಕೀಳೋ ಹೊತ್ನಾಗ ಎಲ್ಲ ಕಿತ್ತೋಗಿರೋದು ಸಾಮಾನುಗಳೆಲ್ಲನೂ. ಇಲ್ಲ, ಎಷ್ಟು ಬಂಡವಾಳ ಹಾಕಿ ಅವನ ಆಪರೇಷನ್ ಮಾಡಿಸಿರ್ತಾನೆ ಒಂದು ಆಸ್ಪತ್ರೆ ಅಂದರೆ. ಎಲ್ಲ ಹಾಳು ಮಾಡಿಬಿಟ್ಲಲ್ಲಿ ಅವಳು.
ಅಯ್ಯಮ್ಮನ ಉದ್ಧಾರ ಮಾಡಿರ್ತಾನೆ ಏನೇ ಬಾಯಿ ಮುಚ್ಕೊಂಡಿದ್ದಿದ್ರೆ ಆ ಥರ ಇಲ್ಲೇನೆ ಹಾಂ ಆ ತಂಗಿನೂ ಇವಳು ಕಿತ್ಲಾಡ್ಕೊಂಬಿಟ್ಟು ಇವತ್ತು ನಮ್ಮನ್ನು ಬೀದಿಗೆ ತಂದು ನಿಲ್ಸಿದ್ರು 6 ಲಕ್ಷ ರೂಪಾಯಿ ಅಂತ ಇವಾಗ ಬಾಡಿಗೆ ಎಲ್ಲಿ ತಂದು ಕಟ್ತಾನ ಅವನು ಏನು 6 ಲಕ್ಷ ರೂಪಾಯಿ ಅಂದರೆ ಸುಮ್ಮನೆ ಸಂಗೀತ ಹೊಟ್ಟೆ ಉರಿಯಲ್ಲೇನೆ ನಮ್ಗೆ ಇವಾಗ ಏನು ಮಾಡ್ಬೇಕಂತಿದ್ಯಮ್ಮ ನೀನು ನೋಡೆ ಅವಳು ಪಾಡು ಅವಳ್ದು ಆಂಟಿ ನಾನು ಎಲ್ಲನೂ ಬ್ಯಾಸ್ಕೆಟ್ ಇಟ್ಕೊತೀನಿ ಊಟ ಹ್ಞೂ ಸರಮ್ಮ ಆಯಿತು ಕೂತ್ಕಳೆ ಅವಳು ಪಾಡು ಅವಳ್ದು ನಮ್ಮ ಪಾಡು ನಮ್ಮದು ಮಗು ದೊಡ್ಡವನಾದ್ಮೇಲೆ ಯಾವತ್ತಿದ್ರೂ ನಮ್ಮ ಹತ್ರಕ್ಕೆ ಬಂದೇ ಬರ್ತಾನೆ ಆಯಿತಾ ನನ್ನ ಮಗನಿಗೆ ಇನ್ನು ಅವಳು ಬೇಕಾಗಿಲ್ಲ ಎಂಟ್ರು ಅಂತ ತಲೆ ಮೇಲೆ ಇಟ್ಕೊಂಡು ತಿರುಗ್ತಾ ಇದ್ದಮ್ಮ ಇವತ್ತು ಅವಳಿಂದನೇ ಅವ್ನು ಕತ್ಕ ಅನ್ಕಂತು ಇಂಥ ಕೆಲ್ಸಕ್ಕೆ ಬರ್ದು ಕೆಲಸ ಮಾಡಿದ್ಲು ಅವ್ರೇನೋ ಕಿತ್ಲಾಡಿದ್ರು ಸರಿ ಅವ್ರ ಮನೆಗಿನ ಜನಕ್ಕೆ ಏನು ಬುದ್ಧಿ ಇಲ್ಲ ಅವನ್ಕ ಕೇಳಿದ್ಲಲ್ಲ ಅವಳ ಆ ಶೈತಾನೆ ಅವ್ರ ತಂಗಿ ಎಲ್ಲ ಬೇರೆ ಕಡೆ ಕೊಡ್ತೀನಮ್ಮ ಅವರೆಲ್ಲ ಹಾಸ್ಪಿಟ್ಲ್ ಮಾಡ್ಕೊಂಡ್ಲಿ ಅಂತ ಹೇಳ್ಬೇಕಾಗಿತ್ತು ತಾನೆ ಅವ್ರ ಮನೆಗಿನ ಜನಗಳು ಹಾಂ ಅವಳಿಗೂ ಬೇಡ ಇವಳಿಗೂ ಬೇಡ ಅಂತ ಖಾಲಿ ಮಾಡಿಸ್ಬಿಟ್ರೆ ಎಲ್ಲನ ಬೇರೆ ಕಡೆ ನೋಡಿ ನನ್ನ ಮಗನ್ಕ ಹೆಣ್ಣು ತರ್ತೀನಿ ಇವಳು ಅವಳಲ್ಲ ಅವಳಿಗೆ ಮದುವೆ ಆಗದೆ ಬೇಕಾಗಿಲ್ಲ ಮದುವೆ ಆಗದೆ ಮದುವೆ ಆಗ್ತಿರ ಎತ್ತಿದ್ರೆ ಏನೋ ಅನ್ಬೋದು ನಾಳೆ ಒಂದು ಜಾಕ್ ಹೋಗೋಣ ಇರು ಅವ್ನಿಗೆ ಯಾಕೋ ಹೇಳಿದ್ದೀನಿ ಬ್ರೋಕರ್ಕ ನಾಳೆ ಫೋನ್ ಮಾಡ್ತೀನಮ್ಮ ಬರ್ರಿ ಅಂತ ಹೇಳವನೆ ಹೋಗಿ ನೋಡ್ಕೊಂಬರೋಣ ಓ ಅವಾಗ ಹೆಣ್ಣು ನೋಡೋಕ್ಕೂ ಶುರು ಮಾಡಿಬಿಟ್ಟಿದ್ದೇನು ಇನ್ನೇನು ಅನ್ಕೊಂಡಿದ್ಯಾ ನೀನು ಅಪ್ಪನ ಗೊತ್ತೇನು ನೀವು ಅಪ್ಪನ ತಿಳಿದ್ರೆ ಅಷ್ಟೇ ಇನ್ನ ಇದೊಳ್ಳೆ ಚೆನ್ನಾಗದಲ್ಲ ನಮ್ಮ ಸಂಸಾರನೇ ಗುಡಿಸಿ ಗುಂಡಾಂತರ ಮಾಡಿದ್ಲು ಈ ಅಮ್ಮನ ಮಹಾತಾಯಿಗೆ ಹಾಂ ಈ ಅಮ್ಮನ ಕರ್ಕೊಂಬಂದು ನಮ್ಮ ಮನೆಗೆ ಇಕ್ಕಂತೀನಿ ಅವಳು ಹುಟ್ಟು ನೋಡ್ಬೇಕಂದ್ರೆ ನನಗಾಗಲ್ಲ ಅದೇನು ಹುಟ್ಟು ಅದೇನು ಕತೆನೋ ನಮ್ಮನೆ ಪಕ್ಕದಾಗ ಒಂದು ಹುಡುಗಿ ಅದ ಚೆನ್ನಾಗದೆ ಹುಡುಗಿ ನಾನಿದ್ದಂಗೆ ಅದೇ ಓದೋಳೆ ಅವಳು ಜಾಸ್ತಿ ನೋಡಮ್ಮ ನಮ್ಗೆ ದಂಡಿಗಿರೋರು ಬೇಡ ದಂಡಿಗಿರೋರು ಮನೆಗೆ ತಂದರೆ ಅವ್ರಿಗೆ ಕೊಬ್ಬುಗಳು ಜಾಸ್ತಿ ಹೇಳಿದ ಮಾತು ಕೇಳಲ್ಲ ನಮ್ಗೇನು ಸುಮಾರಾಗಿರೋರಾದರೆ ಪರವಾಗಿಲ್ಲ ಏನಾರ ದುಡ್ಡು ಕಾಸ್ತಾಗ ಏನೋ ಅವ್ರ ಅಪ್ಪನು ಫ್ಯಾಕ್ಟ್ರಿಗೆ ಹೋಗ್ತಾನೆ ಅವ್ರ ಅಮ್ಮನು ಯಾವುದೋ ಸ್ಕೂಲ್ ಟೀಚರ್ ಕೆಲ್ಸಕ್ಕೋತಾಳೆ ಈ ಹುಡುಗಿನ ಓದದೆ ಒಬ್ಬಳೇ ಮಕ್ಕಳು ಸ್ವಂತ ಮನೆ ಹೌದೇನು ಸರಿ ಬಿಡು ಹಂಗಾದ್ರೆ ನಾಳೆ ಹೋಗಿ ಆ ಹುಡುಗಿನ ನೋಡ್ಕೊಂಬಂದು ಈ ಹುಡುಗಿನ ನೋಡ್ಕೊಂಬಂದ್ರೆ ಆಯಿತು ನಿಮ್ಮ ಮನೆ ಪಕ್ಕದಾಗಿರೋ ಹುಡುಗಿ ಪರವಾಗಿಲ್ಲ ಇವಾಗಿನ ಜನಗಳು ಸರಿಲ್ಲಮ್ಮ ಇಲ್ಲ ಹೋಗ್ಳು ಅಂತ ಮಾಡ್ಕೊಂಬಿಟ್ಟು ಕಟ್ಕೊಂಡು ಗಂಡನೇ ಸಾಯಿಸ್ಬಿಡ್ತಾರೆ ಅದೊಂದು ದಿಗ್ಲು ಇಲ್ಲಮ್ಮ ಹುಡುಗಿ ಅಂತವಳಲ್ಲ ಒಳ್ಳೆ ಹುಡುಗಿ ಹೌದಾ ಸರಿ ಬಿಡು ಆಯ್ತು ಓಹೋ ಏನು ಅಮ್ಮನು ಮಗಳು ಬಾರಿ ಮೀಟಿಂಗ್ ಇಟ್ಬಿಟ್ಟಿದ್ರಿ ಒಂದು ಉದ್ಧಾರ ಆಗೋದು ಮಾತಾಡಲ್ಲ ಬಿಡು ಅದೇನು ಹಂಗೆ ಮಾತಾಡ್ತೀಯಾ ಒಂದು ಉದ್ಧಾರ ಆಗೋದು ಮಾತಾಡಲ್ಲ ಎಲ್ಲ ಹಾಳಾಗೋದೇ ಮಾತಾಡೋದು ಏನಿವಾಗ ನನ್ನ ಮಗನ ಹೆಣ್ಣು ನೋಡಕ್ ಹೋಗ್ಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಇರೋ ಹೆಣ್ಣು ಏನು ಮಾಡಬೇಕು ಎಲ್ಲಿ ಕಳಿಸ್ಬೇಕು ಅವಳಿಂದ ಲಕ್ಷಾಂತರ ರೂಪಾಯಿ ಲಾಸ್ ನಮ್ಕ ಕಂಡೋ ಜಾಗದಾಗ ಹೋಗಿ ಅಷ್ಟೊಂದು ಬಂಡವಾಳ ಹಾಕಿ ರೆಡಿ ಮಾಡಿಸುವಂತ ನನ್ನ ಮಗನ ಹೇಳೋದು ನಿನ್ನ ಮಗನ್ಗ ಅಷ್ಟು ಓದವನೇ ಬುದ್ಧಿ ಇಲ್ಲ ಅವನ್ಕ ಬುದ್ಧಿ ಏನು ಲತ್ತಿ ತಿನ್ನಕ್ಕೆ ಹೋಗಿತ್ತಾ ಮಾತಾಡಿದ್ರೆ ಕಾಪಾಡ ಕೊಟ್ಬಿಡ್ತೀನಿ ಹೆಣ್ಮಕ್ಳು ಅಂತಂದ್ರೆ ಏನು ಅನ್ಕೊಂಡಿದ್ಯಾ ಹುಡುಗಾಟ ಅಂತ ಅನ್ಕೊಂಡಿದ್ಯಾ ಅವನಿಗೂ ಉಗ್ಬಿಟ್ಟು ಬಂದಿದ್ದೀನಿ ಸರಿಯಾಗಿ ಬಾಕ್ಲಾಗ ನೋಡಿದ್ಯಾ ಎಷ್ಟು ಸಾಮಾನು ಬಿದ್ದವು ಮತ್ತೆ ಸಾಮಾನ ಆ ಗಾಡಿಗೆ ಕೊಟ್ಟಿರೋವೆ ಎಲ್ಲ ಕೀಳಕ್ಕಾಗ್ದಿರ ಎಲ್ಲ ಕಿತ್ತೋಗಿರೋದು ಅದಕ್ಕೆ ಏನು ಮಾಡಬೇಕಾಗಿತ್ತು ಅವ್ರು ಅವತ್ತು ಬಿಲ್ಡಿಂಗ್ ಕೊಡುವಾಗ ನಿಮಗೆ ಕೊಟ್ಬಿಡ್ತೀನಿ ಅಂತ ನಾನು ಹೇಳಿದ್ರೇನೋ ಅವರು ಶಾನ್ಬಗ್ರ ಮನೆಯವರು ಹೇಳಿದ್ರಾ ಇಲ್ಲಲ್ಲ ಸುಮ್ಮನೆ ಒಂದು 2 ದಿವಸ ಇರಲಿ ಅಂತ ಹೇಳ್ಕೊಟ್ಟಿದ್ದು ನಿಮ್ಮನ್ನ ಅಲೆತ್ತಿ ಗಾಡಿ ಹಾಕೊಳ್ರಿ ಅಂತ ಹೇಳಿದ್ರಾ ನಿಮ್ಮ ದುರಾಂಕಾರಗಳಿಂದ ಮಾಡ್ಕೊಂಬಿಟ್ಟು ಇವಾಗ ಆ ಹುಡುಗಿನ ಮೇಲೆ ನಿಷ್ಠುರ ಬರ್ತಾ ಇದ್ದೀರಾ ಆ ಹುಡುಗಿ ನನ್ನ ಗಂಡು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ತಂಗಿ ಮೇಲೆ ಜಗಳಕ್ಕೆ ಹೋಗೋಣ ಅದು ಸ್ವಂತ ತಂಗಿ ಮೇಲೆ ನೀನು ಬೇರೆ ಅಲ್ಲ ಏನೂ ಇಲ್ಲ ಗಂಡ ಮೇಲೆ ಪ್ರೀತಿಯಿಂದ ತಾನೇ ಅವ್ಳು ಜಗಳಕ್ಕೆ ಹೋಗಿದ್ದಿದ್ದು ಒಟ್ಟಿಗೆ ಅನ್ನ ತಿನ್ನೋ ಮಾತು ಮಾತಾಡ್ರಿ ಮಣ್ಣು ತಿನ್ನೋ ಮಾತು ಮಾತಾಡ್ಬೇಡ್ರಿ ಅಮ್ಮನಕಿನ್ನ ಮಗನೆಚ್ಚು ಮಗನಕಿನ್ನ ಅಮ್ಮನೆಚ್ಚು ಇಷ್ಟು ದಿನದಿಂದ ಎಂತಿ ಬೇಕಾಗಿತ್ತು ಅವನ್ಗೆ ಇವಾಗ ಬೇಡ ಎಂತಿ ಇವಾಗ ನೀನೇನಕ್ಕೆ ಬಂದಿರೋದು ಊಟ ಎತ್ಕೊಂಡು ಹೋಗಕ್ಕ ದೀಪ ಬರ್ತಾ ಇದ್ಲಲ್ಲ ಎತ್ಕೊಂಡು ಏನೋ ತಲೆನೋಯ್ತಾಯಿತ್ತು ಅದಕ್ಕೆ ಬಂದಿದ್ದೀನಿ ಬಾಯಿ ಮುಚ್ಕೊಂಡು ಇರು ಯಾವಾಗ ಕರ್ಕೊಂಬತ್ತೀಯ ಹೋಗಿ ಚೈತನ್ಯನ ಇಲ್ಲ ನಾನು ಹೋಗೋದು ಬೇಡ ನೀನು ಹೋಗೋದು ಬೇಡ ಅವನೇ ಹೋಗಿ ಅವನೇನ್ರ ಕರ್ಕೊಂಬರ್ಲಿ ಸುಮ್ಮನೆ ಯಾಕೆ ಮಾತುಗಳು ಬೇಕಾಗಿಲ್ಲ ಕರ್ಕೊಂಬರೋದು ನೀನು ಹೇಳ್ದಂಗಲ್ಲ ನಾನು ಈ ಮನೆ ಯಜಮಾನು ನಾನು ಹೇಳ್ದಂಗೆ ಕೇಳಬೇಕು ಎಲ್ಲರೂ ನನ್ನ ಮಗನ ಸಂಪಾದನೆ ಮಾಡ್ತಿರೋದು ನೀನಲ್ಲ ನಿನ್ನ ಮಗನ ಸಾಕಿ ಸಲಿ ಓದಿಸಿರೋದು ನಾನು ನಿಮ್ಮ ಅಪ್ಪನಲ್ಲ ಇದು ಆಗದ ಕೆಲಸ ಬಿಡಮ್ಮ ಅಪ್ಪನ ಹತ್ರ ಆಗದ ಕೆಲಸ ಅಂತಂದ್ರೆ ಅಪ್ಪನ ಬೇರೆ ಮದುವೆ ಮಾಡಕ್ಕೆ ಅರ್ಶನ್ಗೆ ಒಪ್ಪಲ್ಲ ನಮ್ಮ ಅಪ್ಪನೊಪ್ಪಿಗೆ ಯಾರು ಬೇಕು ಮದುವೆ ಮಾಡ್ಕೊಂಡ ಅವನು ಒಪ್ಪಿದ್ರೆ ಸಾಕು ಅವನು ಒಪ್ಪಲ್ಲ ಬಿಡು ನೀನು ಬಾಯಿ ಮುಚ್ಕೊಂಡಿರೋ ಎಲ್ಲರೂ ನಾನು ಒಪ್ಪಿಸ್ತೀನಿ ಒಪ್ಸಿದ್ಯಾ ಅವಳೇನ ಬಿಸಿ ಅಡುಗೆ ಮಾಡೋಳೇನೋ ನಡಿ ಸ್ಕ್ಯಾನಿಂಗ್ ಮಾಡಿದ್ರಲ್ಲ ಏನು ಹೇಳಿದ್ರು ಡಾಕ್ಟ್ರು ಮಗು ಚೆನ್ನಾಗೈತಂತೆ ಆರೋಗ್ಯವಾಗೈತಂತೆ ಏನು ತೊಂದರೆ ಇಲ್ಲ ಅದಕ್ಕೆ ಅಲ್ಲ ನೋವು ಬರ್ದಕ್ಕೆ ಮುಂಚೆನೇ ಬಂದು ನಮ್ಮನ್ನು ನೋಡಿ ಅಂತ ಹೇಳಿದ್ರು ಡಾಕ್ಟ್ರು ಇನ್ನೇನು ಇವಾಗ ಆಪ್ರೇಷನ್ ಮಾಡಿಬಿಡ್ತಾರಾ ಹ್ಞೂ ಇನ್ನೇನು ಎಲ್ಲ ರೆಡಿ ಮಾಡ್ತಾವ್ರೆ ಆಪ್ರೇಷನ್ ಮಾಡಿ ಮಗುನ ತೆಗೆದ್ಬಿಡ್ತಾರೆ ನಿಮ್ಗೆ ಏನು ಮಗು ಇಷ್ಟ ಗಂಡು ಮಗು ಅಯ್ಯೋ ಗಂಡು ಮಗು ಅಂತೀರಾ ಹೆಣ್ಣು ಮಗು ಆದರೆ ಇಲ್ಲ ಗಂಡು ಮಗುನೇ ಆಗೋದು ಅದಂಗೆ ಹೇಳ್ತೀರಾ ನಾನು ಹೇಳ್ತಾ ಇದ್ದೀನಲ್ಲ ಗಂಡು ಮಗುನೇ ಆಗೋದು ನಿಂಗ ಬೇರೆ ಇನ್ಯಾವ ಮಗುನೂ ಆಗಲ್ಲ ಗಂಡು ಮಗುನೇ ಆಗೋದು ಸರಿ ಬಿಡು ನಿನ್ನ ಇಷ್ಟ ಪಟ್ಟಂಗೆ ಆಗಲಿ ನಿಮ್ಮ ಅಮ್ಮನ ಬರೋಕ್ಕೆ ಹೇಳಿದ್ಯಾ ಹೇಳಿದ್ದೀನಿ ಊರಿಗೆ ಹೋಗ್ತೀಯಾ ಇಲ್ಲೇ ಇರ್ತೀನಿ ಊರಿಗೆ ಹೋಗಲ್ಲ ನಿನ್ನ ಇಷ್ಟ ಎಲ್ಲಿದ್ರು ಖುಷಿ ಏನಕ್ಕ ಸರಿ ಆಯಿತು ಎಲ್ಲರೂ ಮಕ್ಕಳಾಗಿಲ್ಲ ಅಂತ ಆಯ್ತು ನೋಡಾ ಇವಾಗ ನನಗೂ ಒಂದು ಮಗು ಆಯಿತು ಆಡ್ಕೊಳ್ಳೋ ಜನರು ಬಾಯಿ ಮುಚ್ಚಿಸ್ಬೇಕು ಇವಾಗ ಅತ್ತೆಗೆ ಹೇಳ್ದ ಇಲ್ಲ ಏನು ಹೇಳಿಲ್ಲ ನಾನು ಆಮೇಲೆ ಹೇಳೋಣ ಬಿಡು ಸರಿ ನೀನು ದೊಡ್ಡ ಅಂತಿಗೆ ಇಲ್ಲ ಅವಳಿಗೇನು ಹೇಳಿಲ್ಲ ನಾನು ಅದು ಬೇರೆ ಮಗು ಬೇರೆ ಸತ್ತೈತಲ್ಲ ಅದಕ್ಕೆ ಕತ್ಕೊಂಡು ಕೂತಿದ್ಲು
ನಾನೇನು ಹೆಚ್ಚಾಗಿ ಮಾತಾಡ್ಸೋಕೆ ಹೋಗಲ್ಲ. ಈ ವಯಸ್ಸಿನಾಗ ಅಮ್ಮನ ಮಗು ಆದಷ್ಟು ಆಗ್ತಿದ್ರೆ ಅಷ್ಟು ಬಿಡು. ಅಷ್ಟೇನು. ಶಿವ ಸರ್, ಕರ್ಕೊಂಡು ಹೋಗ್ತಾ ಇದ್ದೀವಿ ಆಪ್ರೇಷನ್ಗೆ. ಸರಿ ಸರ್, ಆಯಿತು. ಏನಮ್ಮ ಆರಾಮಾಗಿದೆಯಾ? ಆಪ್ರೇಷನ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹ್ಞೂ ಸರ್, ಆರಾಮಾಗಿ ಇದ್ದೀನಿ ಸರ್. ನೋಡಮ್ಮ, ನಾನು ಆವಾಗಲೇ ಹೇಳ್ದಂಗೆ ಇದೊಂದೇ ಮಗುನೇ ನಿನ್ಗಾಗೋದು. ಯಾಕಂತಂದರೆ ಗರ್ಭಕೋಶ ಪ್ರಾಬ್ಲಮ್ ಇದೆ. ಇವಾಗ ಆಪ್ರೇಷನ್ ಮಾಡ್ತಾ ಇರೋ ಜೊತೆಗೆ ಗರ್ಭಕೋಶನೂ ತೆಗ್ದಾಕ್ತೀವಿ. ಸರಿ ಸರ್, ಒಂದೇ ಮಗುನೇ ಸಾಕು ಸರ್. ಅದನ್ನು ಹಂಗೆ ಬಿಟ್ಟರೆ ಮತ್ತೆ ಕ್ಯಾನ್ಸರ್ ಆಗುತ್ತಮ್ಮ. ಕ್ಯಾನ್ಸರ್ ಆದರೆ ತೊಂದರೆ ಆಗುತ್ತೆ ನಿನಗೆ. ಸರಿ ಸರ್, ಆಯಿತು. ಒಂದೇ ಮಗು ಸಾಕು ಸರ್. ಸರಿ ಬಮ್ಮ, ಬಾ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋಣ ಬಾ.